ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್. ಇವತ್ತು ನಾನು ದುಬೈಯಲ್ಲಿ ತುಂಬ ಫೇಮಸ್ ಆಗಿರುವ ಇಫಾ ಚಿಕನ್ ಮಾಡ್ತಾ ಇದ್ದೇನೆ. ಈಗ ಒಂದು ಬೌಲ್ಗೆ 2-3 ಸ್ಪೂನಷ್ಟು ಮೊಸರನ್ನು ತಗೊಳ್ಬೇಕು. ನಂತರ ಅದಕ್ಕೆ ನಾವು 1 ಸ್ಪೂನ್ ಲಿಂಬೆ ರಸವನ್ನು ಹಾಕ್ಕೊಳ್ಳೋಣ. ನಂತರ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ 2 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಅರಿಶಿನ ಮತ್ತು ಪೆಪ್ಪರ್ ಪೌಡರನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ನಾವು ಇದರಲ್ಲಿ ಹಾಕ್ಕೊಳ್ಬೇಕು. ಫಸ್ಟಿಗೆ ನಾನಿಲ್ಲಿ 4 ಪೀಸ್ ಚಿಕನ್ ತೆಗೊಂಡಿದ್ದೇನೆ. ಕಟ್ ಹಾಕಿಸಿಕೊಂಡ ನಾವು ಈ ಚಿಕನನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವಿದನ್ನು 3 hours ಮ್ಯಾರಿನೇಷನ್ ಇಡಬೇಕು. ಇಲ್ಲದ್ರೆ ಅಟ್ಲೀಸ್ಟ್ ಮಿನಿಮಮ್ 1 hour ಆದರೂ ಇಡಲೇಬೇಕು. ಈಗ ಮಿಕ್ಸಿ ಜಾರಿಗೆ ಬಾಯ್ಲ್ ಮಾಡಿದ 2 ಎಗ್ಗಿನ ವೈಟ್ ಪಾರ್ಟನ್ನು ನಾವು ಹಾಕ್ಕೊಳ್ಳೋಣ. ನಂತರ 3 ಪೀಸ್ ಚೀಸ್ ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನ್ ಮಿಲ್ಕ್, ಇದು ಬಾಯ್ಲ್ ಆಗಿ ಕೂಲಾದ ಮಿಲ್ಕ್. ನಂತರ 1-2 ಸ್ಪೂನ್ ಮಯೋನೀಸ್. ಮ್ಯಾರಿನೇಷನ್ಗೆ ಮಾತ್ರ ಮಿನಿಮಮ್ 1 hour ಆದರೂ ಬೇಕೇ ಬೇಕು. ಬೇಗನೆ ಆಗುವಂಥ ರೆಸಿಪಿ ಇದು. 1-1.5 ಸ್ಪೂನ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಬೇಕು. 1/4 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಬೇಕು. ನಂತರ 2-3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಾವಿದನ್ನು ಗ್ರೈಂಡ್ ಮಾಡಬೇಕು. ಉಪ್ಪು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ಒಂದು ವೇಳೆ ಸಾಲ್ಟೆಡ್ ಚೀಸ್ ಆದರೆ ಇಲ್ಲಿ ಉಪ್ಪು ಹಾಕಿಕೊಳ್ಳುವ ಅಗತ್ಯ ಇಲ್ಲ. ಈಗ ನೋಡಿ ಗ್ರೈಂಡ್ ಆಗಿದೆ, ಒಂದು ಒಳ್ಳೆ ಪೇಸ್ಟ್ ಈಗ ರೆಡಿಯಾಗಿದೆ. ತವ ಬಿಸಿಯಾದಾಗ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಬಟರನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಬಟರ್ ಸ್ವಲ್ಪ ಮೆಲ್ಟ್ ಆಗುವಾಗ ನಾವು ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಮಕ್ಕಳಿಗಂತೂ ಈ ಫುಡ್ ಅಂತೂ ತುಂಬ ಇಷ್ಟ ಆಗ್ತದೆ. ಜ್ಯೂಸಿ ಚಿಕನ್ ಇದು. ನಾನಿಲ್ಲಿ 4 ಪೀಸ್ ಚಿಕನನ್ನು ಮ್ಯಾರಿನೇಷನ್ಗೆ ಇಟ್ಕೊಂಡಿದ್ದೆ. ಅದನ್ನೀಗ ನಾನು ತವಕ್ಕೆ ಹಾಕ್ತಾ ಇದ್ದೇನೆ. ಫ್ರೈ ಆಗಲು ಇದು 10 to 15 minutes ಬೇಕಾಗ್ತದೆ. ಆವಾಗ ಟರ್ನ್ ಮಾಡ್ತಾ ಇರಬೇಕು ಮಾತ್ರ. ಉಳಿದ ಮಸಾಲೆಯನ್ನು ಚಿಕನ್ನ ಮೇಲ್ಗಡೆ ಹಾಕ್ಕೊಳ್ಳಿ, ವೇಸ್ಟ್ ಮಾಡೋದು ಬೇಡ. ಈಗ 1 ನಿಮಿಷ ಹೈ ಫ್ಲೇಮಲ್ಲಿಡಿ. ನಂತರ ನಾವು ಲೋ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ಕೋಬೇಕು. ಆವಾಗ ಚಿಕನನ್ನು ಟರ್ನ್ ಮಾಡ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಆಗಿ ಬೇಯಿಸ್ತಾ ಇರಬೇಕು. ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲಿರಬೇಕು. ಕಂಪ್ಲೀಟ್ ಡ್ರೈ ಆಗೋ ತನಕ ನಾವಿದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ನಾವಿದನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಚಿಕನ್ನ ಮೇಲ್ಗಡೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಪೇಸ್ಟನ್ನು ನಾವು ಮೇಲ್ಗಡೆ ಹಾಕ್ಕೊಳ್ಬೇಕು. ನಂತರ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಇಫಾ ಚಿಕನ್ ರೆಡಿ ಆಗ್ತದೆ. ಇದು ಹೈಲಿ ಎನ್ರಿಚ್ಡ್ ಫುಡ್ಡು. ಯಾಕಂದರೆ ಇದರಲ್ಲಿ ಮಯೋನೀಸ್, ಚೀಸ್, ಬಟರ್, ಮಿಲ್ಕ್ ಎಲ್ಲವೂ ಇದೆ. ಪೇಸ್ಟ್ ಹಾಕಿದ ನಂತರ ಲೋ ಫ್ಲೇಮಲ್ಲಿಟ್ಟು ನಾನು 2 ನಿಮಿಷ ಮುಚ್ಚಳ ಮುಚ್ಚಿ ತೆಗೆದೆ. ಇನ್ನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಂಡ್ರೆ ಇಫಾ ಚಿಕನ್ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನೊಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.